ನಮಸ್ಕಾರ ಎಲ್ರಿಗೂ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮೇಕ್ ಮೈ ಟ್ರಿಪ್ ಆಪ್ ಅಲ್ಲಿ ಯಾವ ರೀತಿಯಾಗಿ ಹೋಟೆಲ್ ರೂಮ್ ಬುಕ್ಕಿಂಗ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅಥವಾ ನಿಮ್ಮ ಪರ್ಸನಲ್ ರೀಸನ್ಗೆ ಬೇರೆ ಒಂದು ಕಡೆ ಹೋಗ್ತಿದ್ರೆ ನೀವು ಮುಂಚಿತವಾಗಿ ಟಿಕೆಟ್ ಬುಕ್ಕಿಂಗ್ ನ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ ಅಂತ ಕಂಪ್ಲೀಟ್ ಮಾಹಿತಿಯನ್ನು ನಾನು ಮೇಕ್ ಮೈ ಟ್ರಿಪ್ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಆಪ್ ನ ಡೌನ್ಲೋಡ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ನೀವು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ, ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ OTP ಬರುವಂತದ್ದು. OTP ಹಾಕಿ ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ನಿಮ್ಮ ಫುಲ್ ನೇಮ್ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಸಿಟಿ ಆಫ್ ರೆಸಿಡೆನ್ಸ್ ಅಂತ ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡ್ತಿರ್ಬೋದು ನಿಮ್ಮ ಸಿಟಿ ಹಾಕೊಳ್ಬಹುದು. ಇಲ್ಲಿದ್ರೆ ನೀವು ಯಾವ ಒಂದು ಪ್ಲೇಸ್ಗೆ ಹೋಗಿ ರೂಮ್ ಬುಕಿಂಗ್ ಮಾಡಬೇಕು ಅಂತಿದ್ರ ಆ ಒಂದು ಪ್ಲೇಸ್ ಹಾಕಿದ್ರು ನಡೆಯುತ್ತೆ. ನಿಮ್ಗೆ ಯಾವ ಪ್ಲೇಸ್ ಬೇಕು ನೋಡಿ ಅದನ್ನ ನೀವಿಲ್ಲಿ ಸರ್ಚ್ ಮಾಡ್ಕೊಳ್ಬೇಕಾಗತ್ತೆ. ಸರ್ಚ್ ಮಾಡಿದ್ರೆ ಬರುತ್ತೆ. ನಾನೀಗ ಮಂತ್ರಾಲಯಕ್ಕೆ ಹೋಗಿ ರೂಮ್ ಬುಕಿಂಗ್ ಮಾಡಬೇಕು, ಸೊ ಹಾಗಾಗಿ ಮಂತ್ರಾಲಯಂ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೀವು ನಿಮ್ಮ ಹೋಮ್ ಟೌನ್ ಅಥವಾ ನೀವು ಎಲ್ಲಿಗೆ ಹೋಗಬೇಕು ನೋಡಿ ಆ ಒಂದು ಲೊಕೇಶನ್ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ನೋಡಬಹುದು, ನೀವು ರೂಮ್ ಬುಕಿಂಗ್ ಮಾಡಬೇಕು, ಹೋಟೆಲ್ ಬುಕಿಂಗ್ ಮಾಡಬೇಕು. ಹಾಗಾಗಿ ಇಲ್ಲಿ ಹೋಟೆಲ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡಬಹುದು ನಿಮ್ಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮತ್ತೊಮ್ಮೆ ನಿಮ್ಮ ಲೊಕೇಶನ್ ಹಾಕ್ಬೇಕು. ಇಲ್ಲಿ ಯಾವ ಲೊಕೇಶನ್ ಹಾಕ್ಬೇಕಂತಂದ್ರೆ ನೀವು ಯಾವ ಒಂದು ಪ್ಲೇಸ್ ಅಲ್ಲಿ ರೂಮ್ ಬುಕಿಂಗ್ ಮಾಡ್ತೀರಾ ನೋಡಿ, ಅಥವಾ ನೀವೇನಾದ್ರೂ ಟ್ರಿಪ್ ಮಾಡ್ತಿದ್ರೆ ಯಾವ ಒಂದು ಲೊಕೇಶನ್ ಅಲ್ಲಿ ರೂಮ್ ಮಾಡ್ಬೇಕು ಅಂತಿದ್ದೀರಾ ಆ ಒಂದು ಲೊಕೇಶನ್ ನ ನೀವಿಲ್ಲಿ ಹಾಕ್ಬೇಕಾಗತ್ತೆ. ನೀವಿಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡಬಹುದು. ನಾನಿಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ಡೇಟ್ ಇಲ್ಲಿ ಹಾಕೊಳ್ಬೇಕಾಗತ್ತೆ. ಸೆಕೆಂಡ್ ಆಪ್ಷನ್ ನೋಡಬಹುದು, ನೀವು ಯಾವ ಡೇಟ್ ಗೆ ರೂಮ್ ಬುಕಿಂಗ್ ಮಾಡಬೇಕು ಅಂತ ಇದ್ದೀರಾ ಅಂತ. ಇಲ್ಲಿ 18 ರಿಂದ 19 ನಾನು ಸೆಲೆಕ್ಟ್ ಮಾಡ್ಕೊಂಡೆ. ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಕೆಳಗಡೆ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಎಷ್ಟು ರೂಮ್ ಬೇಕು, ಹಾಗೆ ಎಷ್ಟು ಜನ ನೀವು ರೂಮ್ ಬುಕಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡಬಹುದು ಎಷ್ಟು ಬೇಕಿದ್ರು ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಅಡಲ್ಟ್ಸ್ ಅಂತ ಇದೆ, ಇಲ್ಲಿ 18 ವರ್ಷ ಮೇಲ್ಪಟ್ಟವರನ್ನ ಇಲ್ಲಿ ಅಡಲ್ಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಂತರ ಥರ್ಡ್ ಆಪ್ಷನ್ ನೋಡಬಹುದು, ಚಿಲ್ಡ್ರನ್ ಅಂತ ಇದೆ, 17 ವರ್ಷ ಕೆಳಪಟ್ಟವರನ್ನ ಚಿಲ್ಡ್ರನ್ ಅಂತ ಕನ್ಸಿಡರ್ ಮಾಡುವಂತದ್ದು. ಇಲ್ಲಿ ನೀವು ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಕೊನೆಯದಾಗಿ ನೋಡಬಹುದು ನಂಬರ್ ಆಫ್ ಪೆಟ್ಸ್ ಅಂತ ಇದೆ, ನಿಮ್ಮ ಹತ್ರ ಸಾಕು ಪ್ರಾಣಿ ಏನಾದ್ರೂ ಇದ್ರೆ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು. ಹಾಗೆ ನೋಡಬಹುದು ಲಾಸ್ಟ್ ಹೂಸ್ ಟ್ರಾವೆಲಿಂಗ್ ಅಂತ ಇದೆ, ಆಲ್ ವುಮೆನ್ ಆಲ್ ಮೆನ್ ಇನ್ಕ್ಲೂಡ್ಸ್ ಎಲ್ಡರ್ಲಿ ಅಂತ ಇದೆ. ನೀವು ಇದನ್ನ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಬಿಡಬಹುದು. ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಯಾವ್ಯಾವ ಹೋಟೆಲ್ಸ್ ಇದೆ ಪ್ರತಿಯೊಂದು ನಿಮ್ಗೆ ಇಲ್ಲಿ ಮಾಹಿತಿ ಸಿಗುವಂತದ್ದು. ನೀವಿಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಸಾಕಷ್ಟು ಆಪ್ಷನ್ ಬರುವಂತದ್ದು. ಇಲ್ಲಿ ಫಸ್ಟ್ ಲಾಡ್ಜ್ ಹೆಸರು ಜೊತೆಗೆ ಹಾಗೆ ಪ್ರೈಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡಬಹುದು ಫಸ್ಟ್ ಆಪ್ಷನ್ ಶ್ರೀನಿಕೇತನ್ ಲಾಡ್ಜ್ ಅಂತ ಇದೆ, 1700 ರೂಪಾಯಿ ಆಗುತ್ತೆ ಪ್ಲಸ್ GST ಜೊತೆಗೆ ಹತ್ತತ್ರ 2000 ಆಗುವಂತದ್ದು. ಹಾಗೆ ಕೆಳಗಡೆ ನೋಡೋದಾದ್ರೆ ನೋಡಬಹುದು ಇನ್ನೂ ಜಾಸ್ತಿ ಅಮೌಂಟ್ ಇಂದು ಕೂಡ ನಿಮ್ಗೆ ಇಲ್ಲಿ ಸಿಗತ್ತೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ನಿಮ್ಗೆ ಇಲ್ಲಿ ಸಾಕಷ್ಟು ಆಪ್ಷನ್ ಸಿಗುವಂತದ್ದು. ಇಲ್ಲಿ ಮೇಲ್ಗಡೆ ನೋಡಬಹುದು ನಿಮ್ಗೆ ಏನಾದ್ರೂ ಕಡಿಮೆ ಅಮೌಂಟ್ ರೂಮ್ ಬೇಕಂತಿದ್ರೆ ಇಲ್ಲಿ ನೋಡಬಹುದು ಸೈಡ್ಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ಪ್ರೈಸ್ ಅಂತ ಇದೆ ನೋಡಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಕಡಿಮೆ ಮಾಡ್ತಾ ಬನ್ನಿ. ಇಲ್ಲಿ ಮಿನಿಮಮ್ ಅಂದ್ರೆ 1500 ರೂಪಾಯಿ ಅಷ್ಟೇ ಆಗತ್ತೆ. ಅಂತಂದ್ರೆ ಇಲ್ಲಿ 1500 ರೂಪಾಯಿಗಿಂತ ಕಡಿಮೆ ಅಮೌಂಟ್ ಇರೋ ರೂಮ್ಸ್ ಯಾವ್ದು ಇಲ್ಲ ಅಂತ ಅರ್ಥ. ಸಪೋಸ್ ಇದ್ರೆ ನಿಮ್ಗೆ ಕಡಿಮೆ ಆಗತ್ತೆ ಅದು. ನಂತರ ನಾನಿಲ್ಲಿ ಮಾಡ್ಕೊಂಡು ಇಲ್ಲಿ ವ್ಯೂ ಟು ಪ್ರಾಪರ್ಟೀಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತೋರಿಸುತ್ತೆ, ಅಂದ್ರೆ 1500 ರೂಪಾಯಿ ಒಳಗೆ ಎಷ್ಟು ರೂಮ್ ನಿಮ್ಗೆ ಅವೈಲೇಬಲ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ನನಗೆ 3 ರೂಮ್ ಅಷ್ಟೇ ಅವೈಲೇಬಲ್ ಇದೆ 1500 ರೂಪಾಯಿಗಿಂತ ಕೆಳಗಡೆ. ನೋಡಬಹುದು ಮಂತ್ರಾಲಯ ಹೋಮ್ ಸ್ಟೇ ಅಂತ ಇದೆ, ಹಾಗೆ ಗುರುರಾಯರ ಹೋಮ್ ಸ್ಟೇ ಅಂತ ಇದೆ, ಶ್ರೀನಿವಾಸ ರೆಸಿಡೆನ್ಸಿ ಅಂತ ಇದೆ. ನಿಮ್ಗೆ ಇಲ್ಲಿ ಲಾಡ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೆಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುವಂತದ್ದು. ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಮಂತ್ರಾಲಯ ಹೋಮ್ ಸ್ಟೇ ಅಂತ ಇದೆ, ಜೊತೆಗೆ 5 minutes ವಾಕ್ ಟು ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂತ ಇದೆ. ಅಂತಂದ್ರೆ ನೀವು ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತಿದ್ರ ನೋಡಿ ಆ ಒಂದು ಪ್ಲೇಸ್ ಇಂದ ನಿಮ್ಮ ರೂಮ್ ಎಷ್ಟು ದೂರ ಇದೆ ಅಂತ ಪ್ರತಿಯೊಂದನ್ನು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಅದ್ರ ಜೊತೆಗೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ತೋರಿಸ್ತಾ ಇದೆ. ಹಾಗೆ ಪ್ರತಿಯೊಂದು ನಿಮ್ಗೆ ಇಲ್ಲಿ ತೋರಿಸುವಂತದ್ದು. ಹಾಗೆ ಕೆಳಗಡೆ ನೋಡೋದಾದ್ರೆ ಈ ಒಂದು ರೂಮ್ ನೋಡೋದಾದ್ರೆ 3.2 ಕಿಲೋಮೀಟರ್ ದೂರ ಇದೆ ದೇವಸ್ಥಾನದಿಂದ. ಸೊ ಹಾಗಾಗಿ ನೀವು ಅದನ್ನ ಅವಾಯ್ಡ್ ಬೇಕಾದ್ರೂ ಮಾಡಬಹುದು. ಹಾಗೆ ಇನ್ನೂ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಬಹುದು ಇದು ಕೂಡ ಸ್ವಲ್ಪ ದೂರ ಇದೆ, 880 ಮೀಟರ್ ಇದೆ.
ಹಾಗಾಗಿ ಹತ್ತಿರದಲ್ಲಿ ಇರುವಂತೆ ಹಾಗೆ ಕಮ್ಮಿ ಅಮೌಂಟ್ ಇರುವಂತದ್ದು ಈ ಒಂದು ರೂಮ್. ನೀವು ಕೂಡ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಇದ್ದೀರಿ, ಹಾಗೆ ಯಾವ ಪ್ಲೇಸ್ ನೋಡಬೇಕು ಅಂತಿದ್ರಿ, ಅದರ ಹತ್ತಿರದಲ್ಲಿರೋ ರೂಮ್ ಅನ್ನ ಸೆಲೆಕ್ಟ್ ಮಾಡಿ, ಜೊತೆಗೆ ಯಾವ ಪ್ರೈಸ್ ರೇಂಜ್ ಇದೆ ಅಂತ ನೀವು ಈ ತರವಾಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂತರ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ ನಿಮಗೆ ಸಿಗುವಂತದ್ದು. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೆಳಗಡೆ GPS ಹಾಕಿ ಕೂಡ ನೀವು ನೋಡ್ಕೊಳ್ಬಹುದು ಯಾವ ತರ ಇದೆ ಅಂತ. ಇಲ್ಲಿ ಕೆಳಗಡೆ ನೋಡಬಹುದು ನಿಮ್ಗೆಲ್ಲ ರೂಮ್ ಫೆಸಿಲಿಟಿ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಸಿ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನೇನು ವ್ಯವಸ್ಥೆ ಇದೆ ಅಂತ ಎಲ್ಲ ತೋರಿಸುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಪಾರ್ಕಿಂಗ್ ಇದೆ, ಜೊತೆಗೆ ಇಲ್ಲಿ ನೋಡಬಹುದು ವಾಟ್ ಗೆಸ್ಟ್ ಸೆಡ್ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುವಂತದ್ದು. ರೂಮ್ ಸರ್ವಿಸ್ ಅಂತ ಸಿಗತ್ತೆ, ಹಾಗೆ ಪಾರ್ಕಿಂಗ್, ಹಾಗೆ ರೂಮ್ ಅಲ್ಲಿ ಏನೇನಿದೆ ಅಂತ ಎಲ್ಲ ಸಿಗುವಂತದ್ದು. ಬಾತ್ರೂಮ್, ಮಿನರಲ್ ವಾಟರ್, ಚೇರ್, ಕೆಟಲ್ ಪ್ರತಿಯೊಂದು ನಿಮ್ಗೆ ಇಲ್ಲಿ ಸಿಗುವಂತದ್ದು. ಹಾಟ್ ಅಂಡ್ ಕೋಲ್ಡ್ ವಾಟರ್ ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಇಲ್ಲಿ ನೋಡ್ಕೊಳ್ಬಹುದು. ಹಾಗೆ ಒಂದ್ಸಲ ಬ್ಯಾಕ್ ಬಂದ್ಬಿಟ್ಟು ನೋಡ್ಬೋದು. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ನಿಮ್ಗೆ ಇಲ್ಲಿ ರೂಮ್ ಪಿಕ್ಚರ್ ಕೂಡ ಸಿಗುವಂತದ್ದು. ಯಾವ್ಯಾವ ರೂಮ್ಸ್ ಇದೆ ಅಂತ ಸಿಗುತ್ತೆ ನೋಡಿ. ಬೆಡ್ರೂಮ್ 3 ಬೆಡ್ರೂಮ್ ಇದೆ, ಹಾಗೆ 4 ಕಾಟ್ ಬೆಡ್ರೂಮ್ ಇದೆ, ಹಾಗೆ ಪಾರ್ಕಿಂಗ್ ಸ್ಪೇಸ್ ಕೂಡ ನಿಮ್ಗೆ ಇಲ್ಲಿ ಪ್ರತಿಯೊಂದು ಫೋಟೋಸ್ ಎಲ್ಲ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಈ ತರ ನೋಡ್ಕೊಳ್ಬಹುದು. ಪ್ರತಿಯೊಂದಕ್ಕೂ ಇರುತ್ತೆ. ಹಾಗೆ ಇನ್ನು ಕೆಳಗಡೆ ಬಂದ್ರೆ ನೋಡುವುದು ಫುಡ್ ಅಂಡ್ ಡೈನಿಂಗ್ ಅಂತ ಇದೆ. ಇಲ್ಲಿ ನಿಮ್ಗೆ ಯಾವ ಫುಡ್ ಸಿಗುತ್ತೆ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ರೇಟಿಂಗ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ರೇಟಿಂಗ್ಸ್ ಹಾಗೆ ಪ್ರತಿಯೊಂದು ರಿವ್ಯೂಸ್ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು. ಜೊತೆಗೆ ಲೊಕೇಶನ್ ಕೂಡ ನಿಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ರೂಲ್ಸ್ ಅಂಡ್ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಬಹುದು ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಗೆಸ್ಟ್ ಶುಡ್ ಬಿ ಅಟ್ಲೀಸ್ಟ್ 18 ವರ್ಷ ಆಗಿರಬೇಕು. ಇದರಲ್ಲಿ ಅನ್ಮ್ಯಾರಿಡ್ ಕಪಲ್ಸ್ ಗೆ ಅಲೋ ಇದೆ. ಹಾಗೆ ಐಡಿ ತರಬೇಕು, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಯಾವ್ದಾದ್ರು ಐಡಿ ಪ್ರೂಫ್ ಇರಬೇಕು. ಪೆಟ್ಸ್ ಆರ್ ನಾಟ್ ಅಲೌಡ್ ಅಂತ ಇದೆ, ಅಂತಂದ್ರೆ ನಿಮ್ಮ ಪೆಟ್ಸ್ ಗಳಿಗೆ ಅಲೋ ಇಲ್ಲ ಅಂತ ಅರ್ಥ. ಹಾಗೆ ನಿಮ್ಗೆ ಇಲ್ಲಿ ಸ್ಮೋಕಿಂಗ್, ಆಲ್ಕೋಹಾಲ್ ರೂಲ್ಸ್ ಹಾಗೆ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಇದರಲ್ಲಿ ಸಿಗತ್ತೆ. ಒಂದೊಂದು ಹೋಟೆಲ್ಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜ್ ಇರುವಂತದ್ದು. ನೀವೆಲ್ಲ ನೋಡ್ಕೊಂಡು ಬುಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನಿಮ್ಮ ರೂಮ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬರುವಂತದ್ದು ಇಲ್ಲಿ ನೋಡಬಹುದು ಸೆಲೆಕ್ಟ್ ಸ್ಟೇ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ನೀವು ಸೆಲೆಕ್ಟ್ ಮಾಡಿದ ಜನಕ್ಕೆ ಹಾಗೆ ಎಷ್ಟು ರೂಮ್ ಅಂತ ನೀವು ಸೆಲೆಕ್ಟ್ ಮಾಡಿರ್ತೀರ ನೋಡಿ, ಎಷ್ಟು ಜನ ಸ್ಟೇ ಮಾಡಬೇಕು ಅಂತ, ಅದಕ್ಕೆ ತಕ್ಕಂತೆ ನಿಮ್ಗೆ ಇಲ್ಲಿ ರೂಮ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬರುತ್ತೆ. ಈಗ ನಾನು 4 ಜನ ಸೆಲೆಕ್ಟ್ ಮಾಡಿದ್ದೆ. ನೋಡಬಹುದು ಇಲ್ಲಿ ಬೆಡ್ರೂಮ್ 3 ಅಂತ ಇದೆ. ಇಲ್ಲಿ ಎಲ್ಲ ಪಿಕ್ಚರ್ ಬರುವಂತದ್ದು. ಹಾಗೆ ಇಲ್ಲಿ ನೋಡಬಹುದು 4 ಕಾಟ್ ಬೆಡ್ರೂಮ್ ಇರುವಂತದ್ದು. ಹಾಗೆ ಪ್ರೈಸ್ ಕೂಡ ಸ್ವಲ್ಪ ವೇರಿಯೇಷನ್ ಇದೆ ನೋಡಬಹುದು. ಇಲ್ಲಿ 1326 ರೂಪಾಯಿ ಪ್ಲಸ್ 180 ಇದೆ. ಹತ್ತತ್ರ 1,500 ಆಗುತ್ತೆ. ಇದು ಸ್ಮಾಲ್ ಬೆಡ್ ಆಗಿರುವುದರಿಂದ. ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇದಕ್ಕೆ ಹತ್ತತ್ರ 1,700 ರೂಪಾಯಿ ಆಗುವಂತದ್ದು. ಇದು ಸ್ವಲ್ಪ 2 ಕ್ವೀನ್ ಬೆಡ್ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದೆ. ನಂತರ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಇಲ್ಲಿ ಕೆಳಗಡೆ ನೋಡಬಹುದು 1,500 ರೂಪಾಯಿ ಪ್ಲಸ್ 700 ರೂಪಾಯಿ ಅಂತಂದ್ರೆ 1,700 ರೂಪಾಯಿ ಹತ್ತತ್ರ ಆಗುವಂತದ್ದು. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವಿಲ್ಲಿ ನೋಡ್ತಿರಬಹುದು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಬರುವಂತದ್ದು. ಇಲ್ಲಿ ನೋಡಬಹುದು ಯಾವ ಒಂದು ಹೋಟೆಲ್ ನೇಮ್ ಬರುತ್ತೆ, ನಿಮ್ಗೆ ಯಾವ ಒಂದು ಹೋಟೆಲ್ ನೀವು ಬುಕಿಂಗ್ ಮಾಡ್ತಿದ್ದೀರಾ ಆ ನೇಮ್ ಬರುತ್ತೆ. ನಂತರ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನೋಡಬಹುದು ಡೇಟ್ ಹಾಗೆ ಚೆಕ್ ಇನ್ ಚೆಕ್ಔಟ್ ಟೈಮ್ ಬರುವಂತದ್ದು. ನೀವಿಲ್ಲಿ ನೋಡ್ತಿರಬಹುದು ಇಲ್ಲಿ ಚೆಕ್ ಇನ್ ಟೈಮ್ 7 ಗಂಟೆ ಇದೆ, ಸಂಜೆ 7 ಗಂಟೆ. ನೆಕ್ಸ್ಟ್ ಡೇ ಸಂಜೆ 4 ಗಂಟೆವರೆಗೂ ಚೆಕ್ಔಟ್ ಟೈಮ್ ಇರುತ್ತೆ. ಹಾಗೆ ನೀವು ಯಾವ ಒಂದು ಹೋಟೆಲ್ ಬುಕಿಂಗ್ ಮಾಡ್ತೀರಾ ನೋಡಿ, ಆ ಒಂದು ಚೆಕ್ ಇನ್ ಚೆಕ್ಔಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೀವು ಎಷ್ಟು ಗಂಟೆಗೆ ಅಲ್ಲಿ ರೀಚ್ ಆಗ್ತೀರಾ, ಹಾಗೆ ಚೆಕ್ ಇನ್ ಚೆಕ್ಔಟ್ ಟೈಮ್ ಹೇಗಿದೆ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನೀಗ 1 ರೂಮ್ ಸ್ಟಾರ್ಟಿಂಗ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದೆ, ಬಟ್ ಈಗ 2 ರೂಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೋಡಬಹುದು. ಹಾಗಾಗಿ ನಂಗೆ ಇಲ್ಲಿ ಟೋಟಲ್ ಅಮೌಂಟ್ ಜಾಸ್ತಿ ತೋರಿಸ್ತಿದೆ, 3,134 ತೋರಿಸ್ತಿದೆ. ನಾನು 2 ರೂಮ್ ಸೆಲೆಕ್ಟ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಬೆಡ್ರೂಮ್ 1 ಬೆಡ್ರೂಮ್ 3 ಅಂತ ತೋರಿಸ್ತಾ ಇದೆ. ನೀವು 1 ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಒಂದೇ ತೋರಿಸುತ್ತೆ, ಹಾಗೆ 2 ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ತೋರಿಸುವಂತದ್ದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಬಹುದು ರೂಲ್ಸ್ ಅಂಡ್ ಇನ್ಫಾರ್ಮೇಶನ್ ಇನ್ನೊಮ್ಮೆ ನಿಮ್ಗೆ ಇಲ್ಲಿ ಬರುತ್ತೆ. ನೀವು ಇನ್ನೊಂದ್ಸಾರಿ ಕರೆಕ್ಟ್ ಆಗಿ ನೀವು ಇದನ್ನ ನೋಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಟೋಟಲ್ ಪ್ರೈಸ್ ಅಂತ ಇದೆ ನೋಡಬಹುದು. 2 ರೂಮಿಗೆ 2,798, ಹಾಗೆ ಟ್ಯಾಕ್ಸಸ್ ಸೇರಿ 336. ಹಾಗೆ ಟೋಟಲ್ ಅಮೌಂಟ್ ನೋಡೋದಾದ್ರೆ ನೀವು ಇಲ್ಲಿ 3,134 ರೂಪಾಯಿ ಆಗುವಂತದ್ದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್, ಇದನ್ನು ಯಾರು ನೀವು ಮಿಸ್ ಮಾಡಬೇಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರೋ ಆಪ್ ಇಂದ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ಆಫರ್ ಸಿಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ಆಫರ್ ನೀವು ಅಪ್ಲೈ ಮಾಡಿಕ್ಕೆ ನೀವು ಖಂಡಿತ ಮರಿಬೇಡಿ. ನೀವೇನಾದ್ರೂ ಮೇಕ್ ಮೈ ಟ್ರಿಪ್ ಇಂದ ಫಸ್ಟ್ ರೂಮ್ ಬುಕಿಂಗ್ ಮಾಡ್ತಿದ್ರೆ ನಿಮ್ಗೆ ನೀವು ನೋಡಬಹುದು ಫಸ್ಟ್ ಹೋಮ್ ಸ್ಟೇಗೆ 559 ರೂಪಾಯಿ ನಿಮ್ಗೆ
ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ಅಮೌಂಟ್ಗೆ. ಫಸ್ಟ್ ಆಪ್ಷನ್ ಕೊಡ್ಬೋದು 324 ಇದೆ. ಹಾಗೆ ನೀವು ಎರಡನ್ನೂ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ, ಎರಡರಲ್ಲಿ ಒಂದು ಅಪ್ಲೈ ಮಾಡಬೇಕಾಗತ್ತೆ. ನಾನೀಗ ಈ ಒಂದು ಆಫರ್ ಅನ್ನ ಅಪ್ಲೈ ಮಾಡ್ತೇನೆ. ನೋಡ್ಬೋದು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಟೋಟಲ್ ಅಮೌಂಟ್ ನೋಡ್ಬೋದು. ಆವಾಗ 3139 ಇತ್ತು, ಈಗ 2575 ರೂಪಾಯಿ ಅಂತ ತೋರಿಸ್ತಾ ಇದೆ. ಈ ಒಂದು ಆಫರ್ ಅಲ್ಲಿ ನಿಮ್ಗೆ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಆಫರ್ ಇದೆ ನೋಡ್ಬೋದು. ಈ ಒಂದು ಇದಿಷ್ಟು ಆಫರ್ ಅಲ್ಲಿ ನೀವು ಯಾವ್ದಾದ್ರು ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡ್ಲಿಕ್ಕೆ ಬರುವಂತದ್ದು. ನಾನೀಗ ಫಸ್ಟ್ ಹೋಮ್ ಸ್ಟೇ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. 559 ರೂಪಾಯಿ ಜಾಸ್ತಿ ಅಂದ್ರೆ ಅದೇ ನಮಗೆ ಡಿಸ್ಕೌಂಟ್ ಸಿಗುವಂತದ್ದು. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಯಾವ್ದು ಜಾಸ್ತಿ ಡಿಸ್ಕೌಂಟ್ ಆಗುತ್ತೆ ನೋಡಿ ಅದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಕೌಂಟ್ ಎಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಆದ ತಕ್ಷಣ ಕೆಳಗಡೆ ಬನ್ನಿ, ಇಲ್ಲಿ ನೋಡಬಹುದು ಯಾರ ಹೆಸರಲ್ಲಿ ಬುಕ್ಕಿಂಗ್ ಮಾಡ್ತೀರಾ ನೋಡಿ ಆ ಒಂದು ಹೆಸರು ಹಾಕಿ, ಇಮೇಲ್ ಐಡಿ ಹಾಕಿ, ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟ್ ಆಗಿ ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಡೀಟೇಲ್ಸ್ ಹಾಕ್ಲಿಕ್ಕೆ ಕೇಳುತ್ತೆ. ನಿಮ್ಮ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಕೊನೆಯದಾಗಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಗೆ ಪೇಮೆಂಟ್ ಮಾಡ್ಲಿಕ್ಕೆ ಬರುತ್ತೆ. ನೋಡಬಹುದು ಇಲ್ಲಿ UPI ಆಪ್ಷನ್ ಇದೆ, ಪೇಟಿಎಂ ಹಾಗೆ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಮಾಡ್ಕೊಳ್ಬಹುದು, ಕ್ರೆಡಿಟ್ ಕಾರ್ಡ್ ಇಂದ ಮಾಡ್ಕೊಳ್ಬಹುದು. ಹಾಗೆ ನೋಡಬಹುದು ನಿಮ್ಗೆ ಇಲ್ಲಿ ಪೇ ಲೇಟರ್ ಆಪ್ಷನ್ ಕೂಡ ನಿಮ್ಗೆ ಇಲ್ಲಿ ಸಿಗುವಂತದ್ದು. ನಾನಿಲ್ಲಿ UPI ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಾನು ಪೇಟಿಎಂ ಮುಖಾಂತರ ನಾನು ಪೇಮೆಂಟ್ ಮಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಿರುವುದು ಪೇಮೆಂಟ್ ಆದ ತಕ್ಷಣ ಬುಕಿಂಗ್ ಸಕ್ಸಸ್ಫುಲ್ ಅಂತ ಬರುವಂತದ್ದು. ಇಲ್ಲಿ ನೋಡಬಹುದು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ಮೇಲ್ಗೂ ಕೂಡ ಇಮೇಲ್ ಬಂದಿರುತ್ತೆ, ರೂಮ್ ಬುಕಿಂಗ್ ಎಲ್ಲ ಆಗಿರುವ ಒಂದು ಮೆಸೇಜ್ ಬಂದಿರುತ್ತೆ. ಆ ಒಂದು ಮೆಸೇಜ್ ಮುಖಾಂತರ ನೀವು ರೂಮ್ ಬುಕಿಂಗ್ ಗೆ ಹೋದಾಗ ನೀವು ಅದನ್ನ ತೋರಿಸ್ಬಿಟ್ಟು ಬುಕಿಂಗ್ ಐಡಿ ಇಲ್ಲಿ ನೋಡಬಹುದು, ಬುಕಿಂಗ್ ಐಡಿ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ಶೇರ್ ಮಾಡಿಬಿಟ್ರೆ ಆಯ್ತು, ನಿಮ್ಮ ಒಂದು ಬುಕಿಂಗ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಮೇಕ್ ಮೈ ಟ್ರಿಪ್ ಆಪ್ ಅಲ್ಲಿ ಹೋಟೆಲ್ ರೂಮ್ ಬುಕಿಂಗ್ ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.